ಇಟ್ಟಿಗೆ ಪವಿತ್ರವಲ್ಲ, ಜೀವ ಪವಿತ್ರ. ಧರ್ಮದ ಮೂಲಕ ಸರಳ ನಿಯಮದಲ್ಲಿ, ಜಾತ್ಯತೀತ ನ್ಯಾಯದಲ್ಲಿ ನಂಬಿಕೆ ಇರುವವರೆಲ್ಲ ಇವತ್ತು ಒಂದಾಗಬೇಕಾಗಿದೆ. ಎಲ್ಲ ಧರ್ಮಗಳಲ್ಲಿ ಕೊಬ್ಬಿ ಬೆಳೆದಿರುವ ದುಷ್ಟ ಜಂತುಗಳ ವಿರುದ್ಧ ಸಮರ ಸಾರಬೇಕಾಗಿದೆ. ಇದು ಈ ದೇಶದ ಅಸಂಖ್ಯಾತ ಸಜ್ಜನರಿಗೆ ಸಾಧ್ಯವಾಗದಿದ್ದರೆ ಈ ದೇಶ ಒಡೆದು ಹೋಗಲಿದೆ. ಭಾರತದ ಇತಿಹಾಸ ಮತ್ತೆ ಮತ್ತೆ ಸಾರುವಂತೆ ಇಲ್ಲಿ ಧರ್ಮಾಂಧತೆ, ಮೂಢ ನಂಬಿಕೆ, ಅನೈಕ್ಯ ತೋರಿದಾಗಲೆಲ್ಲ ಪರಕೀಯರ ಸರ್ವಾಧಿಕಾರಿಗಳ ಹೊಡೆತಕ್ಕೆ ಸಿಕ್ಕಿ ಜನಸಾಮಾನ್ಯರು ಧ್ವಂಸವಾಗಿದ್ದಾರೆ. ಈ ಬಗ್ಗೆ ಗಾಂಧೀಜಿ ಎಚ್ಚರಿಕೆ ನೀಡಿದ್ದರು. ಕಣ್ಣೆದುರು ನಡೆಯುತ್ತಿದ್ದ ಜಾತಿ ಜಗಳಗಳ ವಿರುದ್ಧ ಕಟುವಾಗಿ ನುಡಿದು ಪ್ರತಿಭಟಿಸಿದ್ದರು. ಅಷ್ಟೇ ಅಲ್ಲ, ಗಾಂಧೀಜಿ ಎಲ್ಲ ಅಸಹಾಯಕರ ನಡುವೆ ನಿಂತು ಅವರ ಗಂಟಲಾಗಿ ನುಡಿಯುತ್ತಿದ್ದರು. ಅವರ ಆತಂಕಗಳನ್ನೆಲ್ಲ ಮಂಡಿಸುತ್ತಿದ್ದರು. ಹಾಗೆಯೇ ಗಾಂಧೀಜಿ ತಮ್ಮ ಸಂಗ್ರಾಮದಲ್ಲಿಯೇ RSS ಧರ್ಮಾಂಧನೊಬ್ಬನ ಗುಂಡಿಗೆ ಬಲಿಯಾದರು. ಈ ಭೂಖಂಡವನ್ನು ಇಬ್ಬಾಗವಾಗಿಸಿದ ಘೋರ ಪಾತಕಿಯಾದ ಜಾತಿವಾದಿಗಳು ಗಾಂಧೀಜಿಯನ್ನು ಕೊಲ್ಲುವವರೆಗೆ ತಮ್ಮ ನೀಚತನವನ್ನು ಸಾಗಿಸಿದರು. ರಾಮ ಜನ್ಮಭೂಮಿ ಮತ್ತು ಬಾಬರಿ ಮಸೀದಿಯ ಬಗ್ಗೆ ವಿವಾದ ಎಬ್ಬಿಸಿರುವ ಜನಕ್ಕೆ ಸರಳ ವ್ಯವಹಾರ ಜ್ಞಾನ, ಕಾಮನ್ ಸೆನ್ಸ್ ಕೂಡ ಇಲ್ಲವೆನ್ನುವುದು ಸತ್ಯ. ಅದೆಷ್ಟೇ ಮೌಢ್ಯದಿಂದ ಕಲ್ಪಿಸಿಕೊಂಡರೂ ರಾಮಾಯಣ ಮತ್ತು ಮಹಾಭಾರತ ಚರಿತ್ರೆ ಎಂದು ವಾದಿಸುವುದು ಸಾಧ್ಯವಿಲ್ಲ. ಅವು ಈ ದೇಶದ ಎಲ್ಲ ಜಾತಿಯ, ಎಲ್ಲ ವರ್ಗದ ಜನರ ಹೆಮ್ಮೆಯ ಮಹಾಕಾವ್ಯಗಳು. ರಾಮಾಯಣ ನಡೆದ ಕತೆ ಎನ್ನುವುದು ನಿಜವಾದರೆ ಕಾನೂರ ಹೆಗ್ಗಡತೆಯ ಹೂವೈನ ಕೃತ್ಯಗಳು ನಡೆದ ಸ್ಥಳಗಳಿಗೆ ಹುಡುಕಬೇಕಾಗುತ್ತದೆ. ಪುಷ್ಪಕ ವಿಮಾನದ ಚಾಲಕರಿಂದ ಚಡ್ಡಿಗಳು ತರಬೇತಿ ಪಡೆಯಬೇಕಾಗುತ್ತದೆ. ಮಹಾಕಾವ್ಯದ ಘಟನೆಗಳನ್ನು ಮೆಚ್ಚಿ ಸ್ಥಳಗಳಿಗೆ ಅವುಗಳ ಹೆಸರಿಟ್ಟಿರುವುದನ್ನು ನೆನೆದು ಇವತ್ತು ಭಾರತದ ರಾಮ ಲಕ್ಷ್ಮಣರೆಲ್ಲ ಮಹಾಕಾವ್ಯದ ರಾಮ ಲಕ್ಷ್ಮಣರ ಆಧುನಿಕ ಅವತಾರಗಳೆಂದು ಪರಿಗಣಿಸಬೇಕಾಗುತ್ತದೆ. ಇಷ್ಟನ್ನು ತಿಳಿದುಕೊಳ್ಳಲಾರದ ಮೂರ್ಖರು ಈಚಿನ 3 ವರ್ಷಗಳನ್ನೇ ನಡೆಸಿರುವ ದುರ್ವ್ಯವಹಾರ ವಿವೇಕಿಗಳೆಲ್ಲರೂ ತಲೆ ತಗ್ಗಿಸುವಂತೆ ಮಾಡಿದೆ. ಬಾಬರಿ ಮಸೀದಿಯಲ್ಲಿ ಒಂದಾನೊಂದು ಕಾಲಕ್ಕೆ ರಾಮ ಮಂದಿರ ಇತ್ತೆಂದು ಹೇಳಿ ಆ ಮಸೀದಿಯನ್ನೇ ಕೆಡವಲು ಯತ್ನಿಸುವುದಾದರೆ, ಶಂಕರಾಚಾರ್ಯರು ದೇಶದ ಉದ್ದಗಲಕ್ಕೆ ತಿರುಗಾಡಿ ಬೌದ್ಧ ಮಠ ಮಂದಿರಗಳನ್ನು ಬೀಳಿಸಿ ದೇವಸ್ಥಾನ ಕಟ್ಟಿಸಿದ್ದು, ವೈಷ್ಣವರು ಉತ್ತರ ಭಾರತದಲ್ಲಿ ಶೈವರ ಅಂದರೆ ಶಂಕರಾಚಾರ್ಯರ ಅನುಯಾಯಿಗಳ ದೇವಾಲಯಗಳನ್ನು ಬೆಳೆಸಿದ್ದು, ಎಲ್ಲವನ್ನೂ ಸರಿಪಡಿಸುತ್ತಾ ಹೋಗಬೇಕಾಗುತ್ತದೆ. ಅದು ಇತಿಹಾಸಕ್ಕೆ ಬಗೆಯುವ ದ್ರೋಹ. ಇತಿಹಾಸದ ಮೈಲಿಗಲ್ಲುಗಳನ್ನು ಕೀಳುತ್ತಾ ಹೋಗುವವರು, ಇಲ್ಲಿ ಆಗಿ ಹೋದದ್ದನ್ನು ಕೆದಕಿ ಸತ್ಯಕ್ಕೆ ಅಪಚಾರ ಬಗೆಯಲೆತ್ನಿಸುವವರು, ಈ ದೇಶದ ಅಖಂಡತೆಗೆ ಚ್ಯುತಿಯನ್ನು ಉಂಟು ಮಾಡುವವರು. ಇದಕ್ಕೆ ಬರುವ ಮುನ್ನ ಬಾಬರಿ ಮಸೀದಿಯನ್ನು ಕುರಿತು ಮಾಹಿತಿಯನ್ನು ನೋಡೋಣ. ಬಾಬರಿ ಮಸೀದಿಯ ವಿವಾದವೆದ್ದಿರುವ ಫೈಜಾಬಾದ್ ಉತ್ತರ ಪ್ರದೇಶದ ಒಂದು ಜಿಲ್ಲಾ ಕೇಂದ್ರ. ಅಲ್ಲಿಯ ಗೋಳಿ ಮಠದ ಕೆಳಗೆ ಎಲ್ಲ ಜಾತಿಯ ಮಕ್ಕಳು ಸಂತೋಷದಿಂದ ಆಟವಾಡುತ್ತಾರೆ. ಆ ಮರದ ಕೆಳಗೆ ಒಂದು ಜಾತ್ಯತೀತ ಪವಿತ್ರ ಸ್ಮಾರಕವಿದೆ. ಅಲ್ಲಿ ಎಲ್ಲ ಜಾತಿಯ ಜನರು ಪೂಜೆ ಸಲ್ಲಿಸುತ್ತಾರೆ. ಈ ಮರಕ್ಕೆ ಒಂದು ಕಥೆ ಇದೆ. ಇದನ್ನು ಸಿ ರಾಜೇಶ್ವರ ರಾವ್ ಮತ್ತು ಶಮೀಮ್ ಫೈಜಿ ಬಹಳ ಸ್ವಾರಸ್ಯವಾಗಿ ಹೇಳಿದ್ದಾರೆ. 1858ರಲ್ಲಿ ಸಿಪಾಯಿ ದಂಗೆಯ ಸಮಯದಲ್ಲಿ ಹಿಂದೂ ಮುಸ್ಲಿಮರೆಲ್ಲ ಒಂದಾಗಿದ್ದು ಬ್ರಿಟಿಷರನ್ನು ಬೆಚ್ಚಿ ಬೀಳಿಸಿತು. ಬ್ರಿಟಿಷರು ಫೈಜಾಬಾದ್ ಜಿಲ್ಲೆಯಲ್ಲಿ ಮಿಲಿಟರಿ ಕಾರ್ಯಾಚರಣೆ ಮಾಡುತ್ತಲೇ ಹಿಂದೂ ಮುಸ್ಲಿಮರ ಐಕ್ಯವನ್ನು ಒಡೆಯುವ ಹುನ್ನಾರ ಹಾಕಿದರು. ಫೈಜಾಬಾದ್ ಜಿಲ್ಲೆಯ ಮಹಂತರುಗಳ ನೆರವನ್ನು ಪಡೆದು ಸೈನಿಕರನ್ನು ಬಗ್ಗು ಬಡಿದರು. ಅಲ್ಲದೆ ಮಿಲಿಟರಿ ಕಾರ್ಯಾಚರಣೆಯ ಸಮಯದಲ್ಲಿ ನೆರವು ನೀಡಿದ ಅಥವಾ ತಟಸ್ಥರಾಗಿದ್ದ ಮಹಂತರುಗಳನ್ನು ಮೆಚ್ಚಿಸಲು ಬಾಬರಿ ಮಸೀದಿಯ ಮುಂದುಗಡೆ ಹಿಂದೂ ವೇದಿಕೆಯೊಂದನ್ನು ಕಟ್ಟಿಸಿಕೊಟ್ಟರು. ಮಸೀದಿ ಮತ್ತು ವೇದಿಕೆಯ ನಡುವೆ ಬೇಲಿ ಹಾಕಿದರು. ಇದರಿಂದೇನು ಹಿಂದೂಗಳಾಗಲಿ ಮುಸ್ಲಿಮರಾಗಲಿ ಆಕ್ರೋಶಗೊಳ್ಳದೆ ಸ್ನೇಹಿತರಾಗಿಯೇ ಇದ್ದರು. ಇದರಿಂದ ಬ್ರಿಟಿಷರಿಗೆ ನಿರಾಶೆಯಾಯಿತು. ಆಗ ಅಲ್ಲಿಯ ಬ್ರಿಟಿಷ್ ರೆಸಿಡೆಂಟ್ ಆಜ್ಞೆಯೊಂದನ್ನು ಹೊರಡಿಸಿ ಮಸೀದಿಯನ್ನು ಪ್ರವೇಶಿಸುವವರು ಉತ್ತರದ ಬಾಗಿಲಿನಿಂದ ಮಾತ್ರ ಪ್ರವೇಶಿಸಬೇಕೆಂದು ತಿಳಿಸಿದ. ಇನ್ನೂ ಮುಂದೆ ಹೋಗಿ ಆ ರೆಸಿಡೆಂಟ್ ಹಿಂದೂಗಳಿಗೆ ಹಚ್ಚಿಕೊಟ್ಟು ವೇದಿಕೆಯಿದ್ದ ಸ್ಥಳ ರಾಮ ಜನ್ಮಭೂಮಿಯಾಗಿತ್ತೆಂದು ವಾದಿಸಲು ಪ್ರೇರೇಪಿಸಿದ. ಈ ವಾದವನ್ನು ಕೋಮುವಾದಿಗಳು ಇವತ್ತಿಗೂ ಮುಂದಿಡುತ್ತಾರೆ. ಆದರೆ ಪೂರ್ವಕಾಲದಲ್ಲಿ ಹಿಂದೂ ಮುಸ್ಲಿಂ ಬಾಂಧವ್ಯ ಎಷ್ಟು ಚೆನ್ನಾಗಿತ್ತೆಂದರೆ ಮೇಲಿನ ವಾದದಿಂದ ಕೂಡ ಜನ ಪ್ರಚೋದನೆಗೊಳ್ಳಲಿಲ್ಲ. ಇದೆಲ್ಲದರಿಂದ ಆಗಬಹುದಾದ ಮನಸ್ತಾಪವನ್ನು ಊಹಿಸಿ 1855ರಲ್ಲಿ ಸಹಬಾಳ್ವೆಯ ಒಪ್ಪಂದ ಮಾಡಿಕೊಂಡರು. ಈ ಒಪ್ಪಂದ ಮತ್ತು ಒಗ್ಗಟ್ಟು ಕಂಡ ಬ್ರಿಟಿಷ್ ರೆಸಿಡೆಂಟ್ ಕೋಪೋದ್ರಿಕ್ತನಾದ. ಒಪ್ಪಂದಕ್ಕೆ ಕಾರಣರಾದ ಮತ್ತು ಆ ಒಪ್ಪಂದಕ್ಕೆ ಸಹಿ ಹಾಕಿದ ಹಿಂದೂ ಮುಸ್ಲಿಂ ಹಿರಿಯರಿಗೆ ಮರಣದಂಡನೆ ವಿಧಿಸಿದ. ಫೈಜಾಬಾದ್ ಪಕ್ಕದ ಗೋಳಿ ಮರಕ್ಕೆ ಆ ಹಿರಿಯರನ್ನೆಲ್ಲ ನೇತು ಹಾಕಲಾಯಿತು. ಹೀಗೆ ಆ ಗೋಳಿ ಮರವೇ ಹಿಂದೂ ಮುಸ್ಲಿಂ ಬಾಂಧವ್ಯಕ್ಕೆ ಸಂಕೇತವೂ ಸ್ಮಾರಕವೂ ಆಯಿತು.
ಈ ರಾಮ ಜನ್ಮಭೂಮಿಯ ವಿವಾದದಲ್ಲಿ ಮೇಲಿನದು ಮೊದಲನೆಯ ಘಟ್ಟ. ಇದಕ್ಕೆ ಇನ್ನೂ 2 ಘಟ್ಟಗಳಿವೆ. 1858ರಲ್ಲಿ ಮಸೀದಿಯ ಮುಂದುಗಡೆ ಇದ್ದ ವೇದಿಕೆಯ ಮೇಲೆ ದೇವಸ್ಥಾನವೊಂದನ್ನು ಕಟ್ಟಲು ಅನುಮತಿಗಾಗಿ ಮಹಂತನೊಬ್ಬ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ್ದು, ಆ ಅರ್ಜಿಯನ್ನು ಹರಿಕಿಶನ್ ಶಾಸ್ತ್ರಿ ಎಂಬ ನ್ಯಾಯಮೂರ್ತಿ ತಿರಸ್ಕರಿಸಿದ್ದು 2ನೇ ಘಟ್ಟದ ಆರಂಭ ಮಾತ್ರ. ಜಾತಿವಾದಿಗಳು ಆಮೇಲೆ 3/4 ಶತಮಾನದಷ್ಟು ಕಾಲ ಮಾಡಿದ್ದು ನಮಗೆಲ್ಲ ನೆನಪಿಗೆ ಬರಬೇಕು. ಭಾರತದ ಎಲ್ಲ ಜಾತಿ ವರ್ಗದ ಜನರು ಸೇರಿಕೊಂಡು ಸ್ವಾತಂತ್ರ್ಯ ಸಂಗ್ರಾಮ ನಡೆಸಿದ್ದು, ಈ ಸಂಗ್ರಾಮವನ್ನು ಒಂದು ಕೋಮಿನ ಸಂಗ್ರಾಮವಾಗಿ ಪರಿವರ್ತಿಸುವುದಲ್ಲಿ ಜಾತಿವಾದಿಗಳು ವಿಫಲರಾಗಿದ್ದು, ದುಷ್ಟರ ಕುತಂತ್ರ ಮತ್ತು ಸಣ್ಣತನಕ್ಕೆ ಗಾಂಧೀಜಿಯವರೇ ಬಲಿಯಾದದ್ದು, ಉಪಖಂಡ ಇಬ್ಬಾಗವಾದದ್ದು ಈಗ ಇತಿಹಾಸ. ಆದರೆ 1949ರಲ್ಲಿ ಗಾಂಧೀಜಿ ಮಡಿದ ಮಾರನೆಯ ವರ್ಷ ನಡೆದ ಪಿತೂರಿ ಅನೇಕರಿಗೆ ಗೊತ್ತಿಲ್ಲ. ಫೈಜಾಬಾದ್ ಜಿಲ್ಲೆಯ RSSಗಳ ಗೆಳೆಯನಾಗಿದ್ದ ಜಿಲ್ಲಾ ಕಲೆಕ್ಟರ್ ನಯ್ಯಾರ್ ಎಂಬುವವನ ನೆರವಿನಿಂದ ಕೆಲವರು RSSಗಳು ಮಸೀದಿಗೆ ರಾಮ, ಸೀತೆ, ಲಕ್ಷ್ಮಣ ಇವರ ವಿಗ್ರಹಗಳನ್ನು ಸಾಗಿಸಿದರು. 1950ರ ಏಪ್ರಿಲ್ನಲ್ಲಿ ಫೈಜಾಬಾದ್ ಜಿಲ್ಲಾಧಿಕಾರಿಯಾಗಿದ್ದ JN ಅಗರ್ ಅವರು ದಾಖಲೆ ಮಾಡಿದ ಪ್ರಮಾಣ ಪತ್ರದಲ್ಲಿ ಹೀಗೆ ಬರೆಯಲಾಗಿದೆ: 1949ರ ಡಿಸೆಂಬರ್ 22 ಮತ್ತು 23ರ ಮಧ್ಯರಾತ್ರಿಯಲ್ಲಿ ಕೆಲವು ದುರಾತ್ಮರು ಮಸೀದಿ ಮತ್ತು ವೇದಿಕೆಯ ನಡುವಣ ಗೋಡೆಯನ್ನು ಕೆಡವಿ ರಾಮ, ಸೀತೆ ಮತ್ತು ಲಕ್ಷ್ಮಣ ಇವರ ವಿಗ್ರಹಗಳನ್ನು ಅಂಗಳಕ್ಕೆ ಒಯ್ದಿದ್ದಾರೆ. ಈ ಘಟನೆ ಒಂದು ತೀವ್ರ ಕ್ಷೋಭೆಯನ್ನುಂಟು ಮಾಡಿತು ಮತ್ತು ಅಲ್ಲಿ ತೀವ್ರವಾದ ಮತೀಯ ಗಲಭೆಯ ದಳ್ಳುರಿ ಏಳುವ ಸಾಧ್ಯತೆ ಕಂಡಿತು. ಇದರ ನೆರವಿನಿಂದ ಮತೀಯ ಗಲಭೆ ಎಬ್ಬಿಸಲು ನಯ್ಯಾರ್ ಪ್ರಯತ್ನಿಸಿದರು. ಪ್ರಧಾನಿ ನೆಹರು ಕೂಡಲೇ ಮಧ್ಯಪ್ರವೇಶ ಮಾಡಿ ವಿವಾದಕ್ಕೊಳಗಾದ ಕಟ್ಟಡಕ್ಕೆ ಬೀಗ ಮುದ್ರೆ ಹಾಕಿಸಿದರು. 1986ರ ಫೆಬ್ರವರಿ 1ನೇ ತಾರೀಖಿನವರೆಗೂ ಅದಕ್ಕೆ ಬೀಗ ಮುದ್ರೆ ಹಾಕಿತ್ತು. ಇದು 2ನೇ ಘಟ್ಟ. 3ನೆಯ ಘಟ್ಟದತ್ತ ಕೆಲವು ಆತಂಕಕಾರಿ ಘಟನೆಗಳು, ಭ್ರಷ್ಟತೆಯ ಚಟುವಟಿಕೆಗಳು ಕರೆದೊಯ್ಯುತ್ತವೆ. ಹಿಂದೂ ಸ್ವಾರ್ಥಿಗಳು, ಮುಸ್ಲಿಂ ಸ್ವಾರ್ಥಿಗಳು ಇಡೀ ಪ್ರಶ್ನೆಯನ್ನು ನ್ಯಾಯಾಲಯಕ್ಕೆ ಒಯ್ದರು. 1950ರಲ್ಲಿ ಗೋಪಾಲ್ ಸಿಂಗ್ ವಿಶಾರದ ಎಂಬುವವನು ವಿವಾದಕ್ಕೊಳಗಾದ ಕಟ್ಟಡವೇ ರಾಮ ಜನ್ಮಭೂಮಿ ಎಂದು, ಅಲ್ಲಿ ದೇವಾಲಯವನ್ನು ಕಟ್ಟಲು ಅನುಮತಿ ಕೊಡಬೇಕೆಂದು ಫೈಜಾಬಾದ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ. ಅದೇ ಬೇಡಿಕೆ ಇಟ್ಟು 1959ರಲ್ಲಿ ನಿರ್ಮೋಹಿ ಎಂಬುವನೊಬ್ಬ ಅರ್ಜಿ ಹಾಕಿಕೊಂಡ. 1961ರ ಹೊತ್ತಿಗೆ ಮುಸ್ಲಿಮರು ಚುರುಕಾಗಿ ವಕ್ಫ್ ಮಂಡಳಿಗೆ ಸೇರಿದ ಜಾಗವೆಂದು ಅರ್ಜಿ ಸಲ್ಲಿಸಿದರು. ಒಂದೇ ಆಸ್ತಿಯ ಮೇಲೆ 3 ಮೊಕದ್ದಮೆಗಳು ಸೇರಿಕೊಂಡವು. ಇದೇ ಸುಸಮಯವೆಂದು ಹಿಂದೂ ಮುಸ್ಲಿಂ ಅವಾಂತರಕಾರಿಗಳು ನ್ಯಾಯಾಲಯದ ಮೊಕದ್ದಮೆ ಗೆಲ್ಲುವುದಕ್ಕಾಗಿ ಎಂದು ತಮ್ಮ ತಮ್ಮ ಜನರಿಂದ ಹಣ ವಸೂಲಿ ಮಾಡತೊಡಗಿದರು. ಬಾಬರಿ ಮಸೀದಿ ಮತ್ತು ರಾಮ ಜನ್ಮಭೂಮಿಯ ಹೆಸರಿನಲ್ಲಿ ಖದೀಮರು ಜೇಬು ತುಂಬಿಕೊಳ್ಳತೊಡಗಿದರು. 3ನೆಯ ಘಟ್ಟದಲ್ಲಿ ನೆಹರು ಮೊಮ್ಮಗ ಭಾರತದ ಮೊದ್ದು ಪ್ರಧಾನಿಯವರ ಪಾತ್ರ ಶುರುವಾಗುತ್ತದೆ. ಇದಕ್ಕೆ ಕಾರಣರಾದವರು 2 ಪಾಂಡೆಗಳು. ಒಬ್ಬ ಪಾಂಡೆ 1985ರ ಜನವರಿಯಲ್ಲಿ ವಿವಾದಕ್ಕೊಳಗಾದ ಕಟ್ಟಡದ ಬೀಗ ತೆಗೆಸಿ ಪೂಜೆ ಸಲ್ಲಿಸಲು ಅವಕಾಶ ಕೊಡುವಂತೆ ಮನವಿ ಮಾಡಿಕೊಂಡ. ಇನ್ನೊಬ್ಬ ಪಾಂಡೆ 1985ರ ಜನವರಿ 30ರಂದು ಬೀಗ ತೆಗೆಸಿ ಪೂಜೆಗೆ ಅವಕಾಶ ನೀಡಲು ಆಜ್ಞೆ ನೀಡಿದ. ರಾಜೀವ್ ಗಾಂಧಿ ಇದರಿಂದ ಬೆಚ್ಚಿ ಬೀಳದೆ ಉತ್ತರ ಪ್ರದೇಶದ ತಮ್ಮ ಮುಖ್ಯಮಂತ್ರಿ ವೀರ್ ಬಹದ್ದೂರ್ ಸಿಂಗರ ನೇತೃತ್ವದಲ್ಲಿ ಪೂಜೆ ನಡೆಯಲು ಅನುಮತಿ ನೀಡಿದರು. ಇಲ್ಲಿ ರಾಜೀವರನ್ನು ಹಳಿಯುವುದಕ್ಕೆ ಬದಲು ಆತನ ಮುಗ್ಧತೆ ಮತ್ತು ಬೆಪ್ಪುತನವನ್ನು ಬಳಸಿಕೊಂಡ ಪುಢಾರಿಗಳು ಮತ್ತು ಅಧಿಕಾರಿಗಳನ್ನು ನೆನೆಯಬೇಕು. ಕಾಂಗೈ ಇವತ್ತು RSS ಪಿತೂರಿಕೋರರನ್ನು, ಜಮಾತೆ ಇಸ್ಲಾಂನ ಸ್ವಾರ್ಥಿಗಳನ್ನು ಒಳಗೊಂಡಿದೆ. ದಾವು ದಯಾಳ್ ಖನ್ನಾ ಮತ್ತು ಮೌಲಾನಾ ಮುಜಫರ್ ಹುಸೇನ್ಗಳನ್ನು ಒಳಗೊಂಡಿದೆ. ರಾಮ ಜನ್ಮಭೂಮಿಯ ಕಿತ್ತಾಟದಿಂದ ಮೀರತ್ನಲ್ಲಿ ಕಗ್ಗೊಲೆಯಾಗಿದೆ. ಇವತ್ತಿನ ಕಾಶ್ಮೀರದ ಗಲಭೆ, ಉತ್ತರ ಪ್ರದೇಶದ ದೊಂಬಿ, ರಕ್ತಪಾತಗಳಿಗೆಲ್ಲ ಪ್ರಧಾನಿಯ ಮೂರ್ಖತನ, ಜಾತಿವಾದಿಗಳ ಧೂರ್ತತನ ಕಾರಣವಾಗಿದೆ. ಅಷ್ಟೇ ಅಲ್ಲ, ಮೇಲೆ ತಿಳಿಸಿದ ಸುಳ್ಳುಗಳ ಮೇಲೆ ದೇವಾಲಯವನ್ನು ಕಟ್ಟಲು ಈ ದೇಶದ 6 ಲಕ್ಷ ಹಳ್ಳಿಗಳಿಂದ ಪವಿತ್ರ ಇಟ್ಟಿಗೆ ತರಿಸಲು RSSಗಳು ಆರಂಭಿಸಿದ್ದಾರೆ. 1947ರಲ್ಲಿ ಭಾರತ ಇಬ್ಬಾಗವಾದಾಗ ಇದ್ದ ಅಸಹಿಷ್ಣುತೆ, ಕ್ರೌರ್ಯವನ್ನು ಹಿಂದೂ ಮುಸ್ಲಿಂ ಎರಡೂ ಜಾತಿಯ ಕಂದಾಚಾರಿಗಳಲ್ಲಿ ಈಗ ಕಾಣುತ್ತಿದ್ದೇವೆ. ಮೇಲೆ ಕಾಣಿಸಿದ ರಾಜೇಶ್ವರ ರಾವ್ ಮತ್ತು ಶಮೀಮ್ ಇದನ್ನು ಗುರುತಿಸಿದ್ದಾರೆ. ಮುಸ್ಲಿಂ ಜನಾಂಗ ತನಗೆ ತಾನೇ ಮುಖಭಂಗ ಮಾಡಿಕೊಂಡ ತನ್ನ ಜಾತ್ಯಾಂಧರ ಕುಚೋದ್ಯಕ್ಕೆ ತಾನೇ ಬಲಿಯಾದ ಪ್ರಸಂಗ ಈ ಅವಧಿಯಲ್ಲೇ ನಡೆಯಿತು. ಶಾ ಬಾನು ಎಂಬ ಅಸಹಾಯಕ ವೃದ್ಧೆಯ ಕಥೆಯನ್ನು ಇಲ್ಲಿ ಪೂರ್ತಿ ಹೇಳಬೇಕಾಗಿಲ್ಲ.
ತನ್ನ ಅಡ್ವೊಕೇಟ್ ಗಂಡ ಇನ್ನೊಬ್ಬಳನ್ನು ಮದುವೆಯಾಗಿ ತನಗೆ ಕೊಡುತ್ತಿದ್ದ ಕನಿಷ್ಠ ಪರಿಹಾರ ಧನವನ್ನು ಕೊಡಲು ನಿರಾಕರಿಸಿದಾಗ ವೃದ್ಧೆ ಶಾಬಾನು ಕೋರ್ಟಿಗೆ ಹೋದಳು. ಈಕೆ ಕೋರ್ಟಿನ ಮೆಟ್ಟಲು ಹತ್ತಿದ್ದೇ ಭಾರತದ ಮುಸ್ಲಿಂ ಹೆಣ್ಣು ಮಕ್ಕಳ ಬದುಕಿನಲ್ಲಿ ಐತಿಹಾಸಿಕ. ಈ ಐತಿಹಾಸಿಕ ಸಂದರ್ಭದಲ್ಲಿ ಇಡೀ ರಾಷ್ಟ್ರದ ಮುಸ್ಲಿಂ ಜನತೆ ಶಾಬಾನುವಿನೊಂದಿಗೆ ನಿಂತು ಮನುಷ್ಯ ಸಹಜ ಅಸಹಾಯಕತೆ, ಸ್ತ್ರೀ ಸಹಜ ತಾಯಿ ನೋವಿನಲ್ಲಿ ಭಾಗಿಗಳಾಗಬೇಕಾಗಿತ್ತು. ಅದಕ್ಕೆ ಬದಲಾಗಿ ಅವರು ಮುಲ್ಲಾಗಳು ಮತ್ತು ಕಂದಾಚಾರಿಗಳೊಂದಿಗೆ ಬೀದಿಗೆ ಇಳಿದು ಇಸ್ಲಾಂ ಧರ್ಮದ ನ್ಯಾಯವನ್ನು ಆರಿಸಿಕೊಂಡರು. ಶಾಬಾನುವಿನಂಥವರ ನೋವನ್ನು ಗ್ರಹಿಸಲಾರದ ಈ ಜನ ಪಾರ್ಲಿಮೆಂಟಿನಲ್ಲಿ ಒತ್ತಾಯ ತಂದು ಮತ್ತೊಮ್ಮೆ ರಾಜೀವ್ ಗಾಂಧಿ ಮಾನವ ಕೋಟಿಗೆ ಅವಮಾನವಾಗುವಂಥ ನಿರ್ಣಯ ತೆಗೆದುಕೊಳ್ಳುವಂತಾಯಿತು. ಈತ ತೆಗೆದುಕೊಂಡ ರಾಜಕೀಯ ನಿರ್ಣಯ ಮುಸ್ಲಿಮರನ್ನು ಇನ್ನಷ್ಟು ಗೊಂದಲದಲ್ಲಿ ಸಿಕ್ಕಿಸಿತು. ಮುಸ್ಲಿಂ ಕಂದಾಚಾರದ ಪರವಾಗಿ ಮಾತಾಡಿದ ಶಹಾಬುದ್ದೀನ್ ಮತ್ತು ನ್ಯಾಯಾಲಯದ ತೀರ್ಪಿನ ಪರವಾಗಿ ಮಾತಾಡಿದ ಅರಿಫ್ ಮಹಮ್ಮದ್ ಖಾನ್ ಇಬ್ಬರೂ ಇವತ್ತು ಹಾಸ್ಯಾಸ್ಪದರಾಗಿ ಕಾಣುತ್ತಿದ್ದಾರೆ. ಈ ಬಗ್ಗೆ ವಿಚಾರವಂತ ಮುಸ್ಲಿಮರು, ಹಿಂದೂಗಳೆಲ್ಲ ಯೋಚಿಸಬೇಕಾಗಿದೆ. ಭಾರತ ಹಲವು ಜಾತಿ ಪಂಗಡಗಳ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಚರಿತ್ರೆಯನ್ನುಳ್ಳ ದೇಶ. ಇಲ್ಲಿ ನಾವೆಲ್ಲ ಬದುಕಬೇಕಾದ್ದು ಜಾತಿಯನ್ನು ಸಾರ್ವಜನಿಕ ಬದುಕಿಗೆ ತರಲು ನಿರಾಕರಿಸಿ ಎಲ್ಲ ಧರ್ಮಗಳ ಮೂಲಭೂತ ದಯೆ ದಾಕ್ಷಿಣ್ಯವನ್ನು ಅರಿತುಕೊಂಡು. ನೆರೆ ರಾಷ್ಟ್ರವಾದ ಚೈನಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ನಡುಗಿ ಬೀಳುತ್ತಿದೆ. ಮುಸ್ಲಿಂ ರಾಷ್ಟ್ರವಾದ ಪಾಕಿಸ್ತಾನ ತನ್ನ ಕಂದಾಚಾರಿ ಮುಲ್ಲಾಗಳ ಆಜ್ಞೆಯನ್ನು ಧಿಕ್ಕರಿಸಿ ಜಾತ್ಯತೀತವಾಗಿ ಹೆಣ್ಣು ಮಗಳೊಬ್ಬಳನ್ನು ಆರಿಸಿದೆ. ಬೌದ್ಧ ದೇಶವಾದ ಜಪಾನ್ ಶ್ರೀಮಂತಿಗೆ ಉತ್ತುಂಗ ತಲುಪಿ ಭಾರತದ ಚಿಲ್ಲರೆ ಜಾತೀಯತೆಯತ್ತ ತಾತ್ಸಾರದಿಂದ ನೋಡುತ್ತಿದೆ. ಶ್ರೀಲಂಕಾದ ಬೌದ್ಧರಿಗೆ ಭಾರತ ದರಿದ್ರ ನಾಡಾಗಿ ಕಂಡರೆ ಆಶ್ಚರ್ಯವಿಲ್ಲ. ರಾಮ ಜನ್ಮಭೂಮಿಗೆ ಇವತ್ತು ಪವಿತ್ರ ಇಟ್ಟಿಗೆ ಸಾಗಿಸುತ್ತಿರುವ RSSಗಳು, ಭಾಜಪಾಗಳು, ವಿಶ್ವ ಹಿಂದೂ ಪರಿಷತ್ತಿನವರು ತಾವು ದೇಶಪ್ರೇಮಿಗಳೆಂದೂ ಧರ್ಮಪ್ರೇಮಿಗಳೆಂದೂ ಭ್ರಮಿಸಿದಂತಿದೆ. 12 ಕೋಟಿ ಮುಸ್ಲಿಮರನ್ನು 3 ಕೋಟಿ ಕ್ರಿಶ್ಚಿಯನ್ನರನ್ನು ಭಾರತ ಪಡೆದಿದೆ. ಪಾಕಿಸ್ತಾನಕ್ಕಿಂತ ಹೆಚ್ಚು ಸಂಖ್ಯೆಯ ಮುಸ್ಲಿಮರನ್ನು ಪಡೆದ ಭಾರತದಲ್ಲಿ RSSಗಳ ಚಟುವಟಿಕೆ ದುರಂತಮಯವಾಗಿ ನೀಚವಾಗಿ ಪರಿಣಮಿಸಲಿದೆ. ಭಾರತ ತನ್ನ ಕಷ್ಟಕೋಟಲೆಗಳ ನಡುವೆ ಬೆಳೆಸಿರುವ ಜಾತ್ಯತೀತ ಸಿದ್ಧಾಂತ ಮತ್ತು ವೈವಿಧ್ಯದಲ್ಲಿನ ಏಕತೆಯನ್ನು ಧ್ವಂಸ ಮಾಡಲು ಪ್ರಯತ್ನಿಸುತ್ತಿರುವ ದುಷ್ಟರಿಗೆ ಎಲ್ಲ ಸಹಜ ಜೀವಿಗಳು ಪಾಠ ಕಲಿಸಬೇಕಾಗಿದೆ.